ಹೆಗ್ ಗ್ರೇವಿಯನ್ನು ಹಲವಾರು ರೀತಿಯಲ್ಲಿ ಮಾಡ್ತಾರೆ. ಆದರೆ ಈ ರೀತಿ ಉಂಟಲ್ಲ ಮಾಡಿದರೆ ನೀವು ಬೆರಳು ಚೀಪುವುದಂತೂ ಗ್ಯಾರಂಟಿ, ಅಷ್ಟು ಟೇಸ್ಟಿಯಾಗಿರ್ತದೆ. ಒಂದು ಸಲ ಇದನ್ನು ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಲೇಬೇಕು, ತುಂಬಾ ಟೇಸ್ಟಿಯಾಗಿರ್ತದೆ. ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಬರುವ. ಇಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 3 ಟೊಮಾಟೊವನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. 2 ಹಸಿರು ಮೆಣಸು, ತುಂಡು ಶುಂಠಿ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ತುಂಡು ಚಕ್ಕೆ, 2 ಲವಂಗ, 1 ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಕೂಡ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಸ್ವಲ್ಪ ಗೋಡಂಬಿಯನ್ನು ಒಂದು 5 ನಿಮಿಷ ಆಗುವಷ್ಟು ನೀರಲ್ಲಿ ನೆನೆಸಿ ಇಟ್ಟಿದ್ದೆ, ಇದನ್ನು ಹಾಕ್ಕೊಳ್ತಿದ್ದೀನಿ. ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ಮತ್ತು ತುಂಬಾ ಟೇಸ್ಟಿ ಆಗ್ತದೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಇಲ್ಲಿ 2 ಈರುಳ್ಳಿ ತಗೊಂಡಿದ್ದೀನಿ ನಾನು. ಇದು ಸಣ್ಣದಾದ್ರಿಂದ 2 ತಗೊಂಡಿದ್ದೀನಿ, ದೊಡ್ಡದಾದರೆ ಒಂದೇ ತಗೊಳ್ಳಿ. ಇವಾಗ ಇದರ ಸಿಪ್ಪೆಯನ್ನೆಲ್ಲ ತೆಗೆದು ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ದೊಡ್ಡ ದೊಡ್ಡ ಪೀಸಸ್ ಎಲ್ಲ ಬೇಡ, ಈ ರೀತಿ ಸಣ್ಣ ಸಣ್ಣದಾಗಿ ಎಲ್ಲವನ್ನು ಕಟ್ ಮಾಡ್ಕೊಳ್ಳಿ. ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೀನಿ, ಬೇರೆ ಏನು ಕಟ್ ಮಾಡಲಿಕ್ಕಿಲ್ಲ, ಇದು ಒಂದೇ. ಹಾಗಾಗಿ ಈ ಗ್ರೇವಿ ಉಂಟಲ್ಲ 10 ನಿಮಿಷದಲ್ಲಿ ಫಟಾಫಟ್ ಅಂತ ರೆಡಿ ಆಗ್ತದೆ. ಇಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ತುಂಬಾ ಟೇಸ್ಟಿಯಾಗಿ ಇರುವಂತಹ ಗ್ರೇವಿ ಇದು. ಮೊಟ್ಟೆ ಗ್ರೇವಿ ಮಾಡಲಿಕ್ಕೆ ಮೊಟ್ಟೆ ಬೇಕೇ ಬೇಕಲ್ವಾ, ಅದಕ್ಕೋಸ್ಕರ 6 ಎಗ್ ತಗೊಂಡಿದ್ದೀನಿ. ಇವತ್ತು ಫಟಾಫಟ್ ಆಗುವಂತಹ ಒಂದು ಮೊಟ್ಟೆ ಗ್ರೇವಿ 10 ನಿಮಿಷದಲ್ಲಿ ರೆಡಿ ಮಾಡ್ತೀನಿ ನೋಡಿ, ತುಂಬಾ ಟೇಸ್ಟಿಯಾಗಿರ್ತದೆ. 10 ನಿಮಿಷ ಆಯಿತು, ಎಗ್ಗೆಲ್ಲ ಬೆಂದಿದೆ, ನೋಡ್ತಾ ಇರ್ಬೋದು. ಇದನ್ನು ತಣ್ಣೀರಿಗೆ ಹಾಕೊಂಡಿದ್ದೀನಿ, ಯಾಕೆಂದರೆ ಇದು ಸಿಪ್ಪೆ ತೆಗಿಲಿಕ್ಕೆ ಈಸಿ ಆಗ್ತದೆ ಅಂತ. ಬಿಸಿ ನೀರಿನಲ್ಲೇ ಸಿಪ್ಪೆ ತೆಗೆದ್ರೆ ಕಟ್ ಆಗ್ತದೆ, ಅದಕ್ಕೋಸ್ಕರ ತಣ್ಣೀರಿನಲ್ಲಿ ಹಾಕೊಂಡಿದ್ದೀನಿ. ತಣ್ಣೀರಲ್ಲಿ ಹಾಕಿದರೆ ಎಷ್ಟು ಈಸಿಯಾಗಿ ರಿಮೂವ್ ಆಗ್ತದೆ, ನೋಡ್ತಾ ಇರ್ಬೋದು. ಇವಾಗ ಎಲ್ಲ ಎಗ್ಗದ್ದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಕಟ್ ಹಾಕ್ಕೊಳ್ಳುವ. ಎಲ್ಲ ಎಗ್ಗಿಗೂ ಈ ಥರ ಕಟ್ ಹಾಕ್ಕೊಳ್ತಿದ್ದೀನಿ. ಕಟ್ ಹಾಕ್ಕೊಂಡ್ರೆ ಮಸಾಲ ಎಲ್ಲ ಎಗ್ನ ಒಳಗಡೆ ಚೆನ್ನಾಗಿ ಹೇಳ್ಕೊಳ್ತದೆ. ಇವಾಗ ಇದು ಆಯಿತು, ಗ್ರೇವಿ ತಯಾರು ಮಾಡುವ. ಮೊದಲ ಎಗ್ ಗ್ರೇವಿ ಮಾಡೋಕ್ಕೆ ಗ್ಯಾಸ್ ಹಚ್ಕೊಳ್ತಿದ್ದೀನಿ. ಎಗ್ ಗ್ರೇವಿ ಮಾಡಲಿಕ್ಕೆ ಈ ಥರ ಬಾಣಲೆ ಅಥವಾ ಕಡಾಯಿ ಇಟ್ಕೊಳ್ಳಿ. ಬಾಣಲೆ ಬಿಸಿಯಾಗಿದೆ, ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಇವಾಗ 2 ಏಲಕ್ಕಿ, 2 ಲವಂಗ, 1 ಪಲಾವ್ ಎಲೆ, 1 ತುಂಡು ಚಕ್ಕೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಕೂಡ ಹಾಕ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಒಂದು 2 ನಿಮಿಷ ಆಗೋಷ್ಟು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಬ್ರೌನ್ ಆಗಬೇಕಂತೇನಿಲ್ಲ. ಇಲ್ಲಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಈಗ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ 1 ನಿಮಿಷ ಆಗುವಷ್ಟು ವಾಪಸ್ ಫ್ರೈ ಮಾಡ್ಕೊಳ್ತಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡ್ರು, ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಅರಶಿನ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈ ಡ್ರೈ ಮಸಾಲದ್ದು ಕೂಡ ಹಸಿ ವಾಸನೆ ಸ್ವಲ್ಪ ಹೋಗಬೇಕು. ಹಾಗೆ 1 ನಿಮಿಷ ಆಗುವಷ್ಟು ಇದನ್ನು ಕೂಡ ಮಿಕ್ಸ್ ಮಾಡಬೇಕು. ಡ್ರೈ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಕೊಂಡು ಇಟ್ಟಿದ್ದ ಮಸಾಲ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ರುಬ್ಕೊಂಡ ಮಸಾಲ ಹಾಕಿದ ಮೇಲೆ ಅದು ಡ್ರೈ ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದರೆ ಮಾತ್ರ ಎಗ್ ಗ್ರೇವಿಗೆ ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ನಾವು ಬೇಗ ಹಾಕಬೇಕಂತ ಫಟಾಫಟ್ ಅಂತ ಮಾಡಲಿಕ್ಕೆ ಇಲ್ಲ.
ಈ ಥರ ಪೇಷನ್ಸ್ ಇಟ್ಟು ಮಾಡಿದರೆ ಎಲ್ಲ ಗ್ರೇವಿನೂ ಚೆನ್ನಾಗಿ ಆಗ್ತದೆ. ರುಬ್ಕೊಂಡ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಇದನ್ನೇ ಹಾಕ್ಕೊಳ್ತಿದ್ದೀನಿ. ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಈ ಗ್ರೇವಿಯನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಳ್ಳುವ. ಈಗ 5 ನಿಮಿಷ ಆಗಿದೆ, ನೋಡ್ತಾ ಇರ್ಬೋದು ಗ್ರೇವಿ ಎಲ್ಲ ಚೆನ್ನಾಗಿ ಬೇಯ್ತಾ ಉಂಟು. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ಗರಂ ಮಸಾಲ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ಉಂಟಲ್ಲ ಎಗ್ ಗ್ರೇವಿ ತುಂಬಾ ಟೇಸ್ಟಿಯಾಗಿರ್ತದೆ. ಬೆರಳು ಚೀಪುವಷ್ಟು ಟೇಸ್ಟ್ ಆಗ್ತದೆ. ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಗೊತ್ತಾಗ್ತದೆ ನಿಮಗೆ. ನಾವು ಗೋಡಂಬಿಯನ್ನು ಹಾಕ್ಕೊಂಡಿದ್ರಿಂದ ಗ್ರೇವಿ ತಿಕ್ಕಾಗಿ ಬಂದಿದೆ, ಇಲ್ಲಾಂದರೆ ಅಷ್ಟು ತಿಕ್ಕಾಗಿ ಬರಲ್ಲ. ಗೋಡಂಬಿ ಹಾಕಿದರೆ ಮಾತ್ರ ತಿಕ್ಕಾಗಿ ಬರ್ತದೆ. ಎಗ್ಗನ್ನು ಕೊನೆಯಲ್ಲಿ ಹಾಕಬೇಕು. ಇವಾಗ ಒಂದ್ಸಲ ಇದನ್ನು ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಕೊನೆಯಲ್ಲೇ ಹಾಕಬೇಕು, ಬೇಗನೆ ಹಾಕ್ಕೊಂಡ್ರೆ ಕಹಿ ಆಗ್ತದೆ. ಈಗ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಆಗುವಷ್ಟು ಇದನ್ನು ಬೇಯಿಸ್ಕೊಳ್ತಿದ್ದೀನಿ. 1 ನಿಮಿಷ ಆಯಿತು, ನಮ್ಮ ಎಗ್ ಗ್ರೇವಿ ರೆಡಿ ಆಯಿತು. ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ. ಬೆರಳು ಚೀಪುವಷ್ಟು ರುಚಿ ಉಂಟಲ್ಲ ಈ ಎಗ್ ಗ್ರೇವಿಯಲ್ಲಿ ನಿಮಗೆ ಸಿಗ್ತದೆ. ಈ ನನ್ನ ಎಗ್ ಗ್ರೇವಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.